ಟೈಮ್ 3 ಕೇಳದ ತಾರತಿಗಡಿ ಏನಾಯ್ತು? ಹುಲಿ ಬಂತು ಅಪ್ಪ, ಹಾಲು ಮತ್ತದ ಹುಲಿ ಬಂತು ಅಪ್ಪ. ಇಮ್ಮಡಿ ಬ್ಯಾಟಿ ಆಡಾಕ ಹುಲಿ ಏ ತಾರತಿಗಡಿ, ಅಂತ ಹುಲಿಗಳೇ ಈ ವೆಂಕಟರೆಡ್ಡಿ ಕಬ್ಬಿಣದ ಪಂಜರದಲ್ಲಿ ಬಂಧವಾಗಿರುವಾಗ ಹೇಳು ಯಾರವನು? ಅವನೇ ರೀ ಅಪ್ಪ, ಬೀರಣ್ಣ ಬೀರದೇವ್ರ ಉಗ್ರೂಪ ತಾಳಿ ಪರಶುರಾಮನ ಕೈಯ ಕ್ವಾಡ್ಲಿ ತಗೊಂಡ ಕಡ್ಯಾಕ ಮಾಡಾಕತ್ತನ್ರಿ ಅಪ್ಪ ಅರಮನ್ಯಾಗ. ಏನು ಆ ಬೀರ ನನ್ನ ಮನೆ ಕಡೆ ಬರ್ತಿದ್ದಾನೆ? ಪ್ರಶಾಂತ್ ಹೇಳಿ ರೆಡ್ಡಿ ಅವ್ರು ಹೇಳಿ ಏನ್ ಮಾಡಬೇಕು? ಪ್ರಶಾಂತ್, ಆ ಬೀರ ಈ ವೆಂಕಟರೆಡ್ಡಿ ಮನೆಗಳಿಗೆ ಬರೋದ್ರೊಳಗಾಗಿ ಅವನ ಹೆಣವನ್ನು ಎತ್ತಿ ಹಳ್ಳದ ಉಸಿಗಿನಲ್ಲಿ ಹುಗಿದು ಬಾ. ಆಯ್ತು ರೆಡ್ಡಿ ಅವ್ರೆ. ಯಾರೇನ ಹಳ್ಳ ದೂಸನಾಗಿ ಹೂತಿಟ್ಟಿರ್ಲಿ ಅಡ್ನಾಡಿನ ಮಕ್ಕಳು. ಏ ಪರಿಸ ಅಯ್ಯೋ ಯಪ್ಪ, ಶುರು ಆಯ್ತಲ್ರಿ ಅಪ್ಪ. ರಕ್ತ ರಾತ್ರಿ ತಾಳಿ ಇವನ ಕೈಯಾಗ ನನ್ನ ಪ್ರಾಣ ಉಳಿದು ಬಂದ್ರ ಸಾಕ್ರಿ. ಇವತ್ತೊಂದ್ ರಾತ್ರಿ ಲೇ ಬೀರ, ಯಾರನ್ನು ಕೇಳಿ ವೆಂಕಟರೆಡ್ಡಿ ಮನೆ ಒಳಗಡೆ ಬಂದೆ? ಯಾರನ್ನು ಹೇಗೆ ಕೇಳಬೇಕು ರೆಡ್ಡಿ? ನೀನೇನು ನಿನ್ನ ಆಜ್ಞೆಯನ್ನು ಪಡೆದುಕೊಂಡು ಬರುವುದಕ್ಕೆ ನೀನೇನು ರಾಷ್ಟ್ರವನ್ನಾಳುವ ರಾಷ್ಟ್ರಪತಿನ, ಇಲ್ಲ ದೇಶವನ್ನಾಳುವ ಪ್ರಧಾನ ಮಂತ್ರಿನ? ಪ್ರಧಾನಮಂತ್ರಿ. ಏ ಬೀರ, ಅಂತ ಪ್ರಧಾನಮಂತ್ರಿಗಳೇ ಈ ವೆಂಕಟರೆಡ್ಡಿ ಪಾದ ಸೇವಕರಾಗಿರುವಾಗ ಏನು ನೀನು ಪುಂಡ ಪುಡಾರಿಯಂತೆ ಹಾರಾಡಲು ಬಂದರೆ ಅರೆಗಳಿಗೆ ಎರೆದು ಕೊಡುವೆ ನಿನ್ನ ಪ್ರಾಣವನ್ನು? ಹೇಳು, ಯಾವ ಕಾರಣಕ್ಕಾಗಿ ಬಂದಿರುವೆ? ಕಳ್ಳನಾಗದೆ ಸುಳ್ಳವನ್ನಾಗದೆ ಸತ್ಯವಂತ ಸಂಪನ್ನ ಸರ್ದಾರಿ ಎನಿಸಿಕೊಂಡಿರುವ ಆ ನನ್ನ ಹಾಲಪ್ಪನ ಮೇಲೆ ಕೈ ಮಾಡಿ ಕಳಿಸಿರುವ ಈ ನಿಮ್ಮ ಕೈಗಳನ್ನು ಕತ್ತರಿಸಿ ಹಾಕಬೇಕೆಂದು ಬಂದೆ. ಕತ್ತರಿಸಿ ಹಾಕಬೇಕಂದ ಏ ಬೀರ, ನಮ್ಮ ರೆಡ್ಡಿ ಅವರ ಕೈಯನ್ನು ಕತ್ತರಿಸಿ ಹಾಕುವುದಕ್ಕೆ ನೀನೇನು ಡಾನ್ ಆಗಿ ಬಂದಿರುವ ಯಾವ ಮಗನೇ? ಏನೋ ನಮ್ಮ ರೆಡ್ಡಿ ಅವರ ಬಗ್ಗೆ ತಿಳಿಯದ ಬಿಕಾರಿ ಎಂದು ಕೈ ಬಿಟ್ಟರೆ ಖತರ್ನಾಕ್ ಕಿಲಾಡಿ ಅಂತ ಜಿಗದಾಡಿದೆ ಯಾವ ಮಗನೇ? ಹಿಂದೇನು ಯಮಲೋಕಕ್ಕೆ ಹತ್ತಿ ಬಿಡು. ಏನಾಯಿ ಮೊಚ್ಚು ಬಾವಿ ಹೊಟ್ಟೆಪಾಡಿಗೋಸ್ಕರ ಮತ್ತೊಬ್ಬರ ತಟ್ಟೆಯನ್ನು ತೊಳೆಯುವ ಹೇಳಿ ನನ್ನ ಮಗನೇ. ಅಮಾಯಕನ ಹೊಟ್ಟೆ ಮೇಲೆ ಕಾಲಿಟ್ಟು ತಿಂದು ತೆಗುತ್ತಿರುವ ನಿನ್ನ ದೇಹ ಗಟ್ಟಿಯಾಗಿದೆ ಎಂದು ಈ ಬೀರನಿಗೆ ಬಂದು ಸೊಟ್ಟು ಹೊಡೆದು ಚಾಲೆ ಮಾಡಿ ನಿಂತರೆ ಈ ಬೀರನ ಮುಷ್ಟಿ ಹೊಡೆತಕ್ಕೆ ಪುಡಿ ಪುಡಿಯಾಗಿ ಬೀಳುವುದು ಈ ನಿನ್ನ ಸಾಕಿನ ದೇಹ. ಲೇ ಬೀರ, ಏ ವೆಂಕಟರೆಡ್ಡಿ, ಬನ್ನಿ ಇನ್ಸ್ಪೆಕ್ಟರ್, ಇವನೇ ಕಿಲಾಡಿ ನಂಬರ್ 1. ಇದೇ ರೀತಿ ಕೈಯಲ್ಲಿ ಕೊಡ್ಲಿ ಹಿಡಿದುಕೊಂಡು ಬಂದು ಜನರನ್ನು ಹೆದರಿಸಿ ಮನೆಯನ್ನು ಲೂಟಿ ಮಾಡಿಕೊಂಡು ಹೋಗುತ್ತಾನೆ. ಹೌದು ಸರ್, ಈತ ನಮ್ಮನ್ನು ಹೆದರಿಸಿ 1 ಲಕ್ಷ ರೂಪಾಯಿ ಹಣ ಕೊಡು ಅಂತ ಕೇಳಿದ. ಕೊಡುದಿಲ್ಲ ಅಂತಂದ್ರ ಕೈಯ ಪಾಡ್ಲಿ ತಗೊಂಡ್ ಕಡಿಯಾಕ ಬಂದನ್ರಿ ಅಪ್ಪ ಸಾಹೇಬ್ರ. ಪಿಸಿ ಎಸ್ ಸರ್, ಈ ರೌಡಿಯನ್ನು ಅರೆಸ್ಟ್ ಮಾಡಿ. ಓಕೆ ಸರ್. ಲೇ ವೆಂಕಟರೆಡ್ಡಿ, ನನಗೆ ಡಕಾಯಿತನ ಸುಳ್ಳು ಆರೋಪವನ್ನು ಹೊರಿಸಿ ನನ್ನನ್ನು ಮೋಸದಿಂದ ಅರೆಸ್ಟ್ ಮಾಡಿಸ್ತೀವಲ್ಲ, ಆ ಅನ್ಯಾಯದ ಕಟಕಟೆಯನ್ನು ನಾನು ಮುರಿದು ಹಾಕಿ ನಿಮ್ಮೆಲ್ಲರ ನರವನ್ನು ತೆಗೆಯುವ ಹರಣಾಗದಿದ್ದರೆ
ಮಗನನ್ನ ಯಾರೇ ಬೇಲ್ ತೆಗೆದುಕೊಂಡು ಬಂದರು ಬಿಡಬೇಡಿ. ಆಯ್ತು ಸರ್. ಏ ಬಾರ್ದೆ ಮಗನಮ್ಮ. ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ, ಅಣ್ಣ, ಹೇಗಿದೆ ನಿನ್ನ ಸಹೋದರನ ಪ್ಲಾನ್? ವಾ, ಮೆಚ್ಚಿದ ಸಹೋದರ ಇನ್ನ ಪ್ಲಾನ್ಗೆ. ಇನ್ನು ಮುಂದೆ ಈ ಜಗತ್ತಿಗೆ ಅರಸರು ನಾವೇ, ಅಧಿಕಾರಿಗಳು ನಾವೇ.